ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಆಡ್ತಾಯಿದ್ದೀವಿ ಅಂತಂದರೆ ಕಸ್ಟಮ್ ಮಾಡ್ತಾಯಿದ್ದೀವಿ. ಅದು 1v1 ಕಸ್ಟಮ್ಮು. ನಾನು ಮತ್ತು ವೇಣು ಅವರು ಆಪೋಸಿಟು. ಸೊ ವೇಣು ಅವರು ನನ್ನ ಫ್ರೆಂಡು. ಸೊ ನೋಡೋಣ ಯಾರು ಗೆಲ್ತೀವಿ ಅಂತ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಂದು ಆಲ್ರೆಡಿ ಸೇವ್ ಆಗಿರುತ್ತೆ. ಸೊ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಕನ್ಫರ್ಮ್ ಒತ್ತಿದ್ರೆ ಮುಗೀತು. ಸೊ ಇಲ್ಲಿ ಕೂಡ ನೋಡ್ಬೋದು ನೀವು, ಪಾಸ್ವರ್ಡ್ ಇಲ್ಲ, ಏನಾಗಲ್ಲ. ಸೊ ಇಲ್ಲಿ 15 ರೌಂಡ್, ಇಲ್ಲಿ 13 ಅಂತಿದೆ, 15 ರೌಂಡು. ಹಾಗೆ ಕಾಯಿನ್ಸು ಇದಿರುತ್ತೆ, 950 ಇರುತ್ತೆ, 9950 ಇರುತ್ತೆ. ಹಾಗೆ ಗನ್ನು ಡೆಸರ್ಟಿಗಲ್ ಮತ್ತು ಡಬಲ್ ಬ್ಯಾರಲ್ಲಿರುತ್ತೆ. ಹಾಗೆ ಇಲ್ಲಿ ನೋಡಿದರೆ ನೋ ಲಿಮಿಟೆಡ್ ಡ್ಯಾಮೇಜು, ಆಮೇಲೆ ಹೆಡ್ ಶಾಟು ಇರುತ್ತೆ. ಹಾಗೆ ಕ್ಯಾರೆಕ್ಟರ್ ಸ್ಕಿಲ್ ಕೂಡ ತೆಗೆದಿರ್ತೀವಿ. ಸೊ ನೋಡೋಣ ಆಡ್ಬಿಟ್ಟು ಗೆಲ್ತೀವ ಇಲ್ವಾ ಅಂತ. ಪಾಸ್ವರ್ಡ್ ಹಾಕೋಣ ಫಸ್ಟು, ತುಂಬ ಜನ ಬರ್ತಾರೆ. ಪಾಸ್ವರ್ಡ್ ಹಾಕಾಗಿದೆ. ಸೊ ಎಲ್ಲರನ್ನೂ ಎಕ್ಸಿಟ್ ಮಾಡೋಣ. ಸೊ ಎಲ್ಲ ಎಕ್ಸಿಟು. ಇವರು ಪಾಸ್ವರ್ಡ್ ಹಾಕಿರ್ಲಿಲ್ವಲ್ಲ, ಆ ಟೈಮಲ್ಲಿ ಬಂದಿದ್ದಾರೆ ಇವರು. ಸೊ ಎಕ್ಸಿಟ್ ಮಾಡಿ ಸ್ಟಾರ್ಟ್ ಮಾಡೋಣ ಈಗ. ಸೊ ಯಾರು ಗೆಲ್ತೀವಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ನಮ್ಮ ವೇಣು ಅವರು ಕೂಡ ತುಂಬ ಓಲ್ಡ್ ಪ್ಲೇಯರು. ಆಲ್ಮೋಸ್ಟ್ ಒಂದು 5 to 6 ಇಯರ್ಸಿಂದ ಆಡ್ತಾಯಿದ್ದಾರೆ. ನಾನು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆದಮೇಲೆ ಅವ್ನು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಂದರೆ ಅವ್ನು ನನ್ನ ಫ್ರೆಂಡೇ, ಇಲ್ಲೇ ಪಕ್ಕದಲ್ಲೇ ಇರ್ತಾನಲ್ಲ. ಸೊ ದಿನ ಒಟ್ಟಿಗೆ ಆಡ್ತಿರ್ತೀವಿ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಇನ್ನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ತುಂಬ ಅವನು ಕಾಣಿಸ್ಕೊತಾ ಇರ್ತಾನೆ. ಸೊ ಅವನು ಕೂಡ ರಶ್ ಮಾಡ್ತಾನೀಗ, ಬರ್ತಾಯಿದ್ದಾನೆ. ನೋಡೋಣ ಯಾರು ಗೆಲ್ತೀವಿ ಅಂತ ನೋಡೋಣ. ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ. ಅವನು ಅಲ್ಲಿ ಬಂದ್ಬಿಟ್ಟ, ನಾನು ಈ ಸೈಡ್ ಬಂದಿದ್ದೀನಿ. ಸೊ ನೋಡೋಣ. ಅವನು ಕೂಡ ತುಂಬ ಒಳ್ಳೆ ಪ್ಲೇಯರೇ. ಹೊಡೆದಿದ್ದೀನಿ, 40 ಡ್ಯಾಮೇಜ್ ಲಾಕ್ ಮಾಡಿಬಿಟ್ಟಿದ್ದೆ. ಹೊಡೆದ್ಬಿಟ್ಟಿದ್ದೀವಿ. ಅವ್ನು ಇಮೋಟ್ ಹಾಕ್ಬೇಡ ಅಂತ ನಿಂತಿದ್ದ, ಅಷ್ಟೊತ್ತಿಗೆ ನಾನು ಹೊಡೆದ್ಬಿಟ್ಟೆ. ಸೊ ಇವಾಗ 1-0 ಆಗಿದೆ. ಅವನು ಚೆನ್ನಾಗಿ ಆಡ್ತಾನೆ. ತುಂಬ ಸತಿ ಅವನ ಜೊತೆನೂ ನಾನು ಸೋತಿದ್ದೀನಿ. ಹಾಗಂತ ಎಲ್ಲ ಟೈಮು ಸೋಲ್ತೀನಿ ಅಂತ ಹೇಳಲ್ಲ, ಒಪ್ಕೊತೀನಿ. ನಾನು ತುಂಬ ಸತಿ ಸೋತಿದ್ದೀನಿ, ಬಟ್ ಅವನು ತುಂಬ ಒಳ್ಳೆ ಪ್ಲೇಯರು. ಸೊ ಚೆನ್ನಾಗಿ ಆಡ್ತಾನೆ. ಐ ಥಿಂಕ್ ನನಗೂ ತುಂಬ ಇದು ಕೊಡ್ತಾನೆ ಅಂತ ಅನಿಸುತ್ತೆ, ಟಕ್ಕರ್ ಕೊಡ್ತಾನೆ ಅನಿಸುತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ. ನಾನೇ ರಶ್ ಮಾಡೋಣ ಅಂತಿದ್ದೀನಿ. ನೀವು ಅನ್ಕೋಬೋದು ಎಲ್ಲ ನೀಲಿ ಆಕಾಶ ತೋರಿಸ್ತಾನೆ, ಬಟ್ ನನ್ನ ಸೆನ್ಸಿ ಆ ಥರ ಕೂತ್ಕೊಂಡಿದ್ದೀನಿ. ಸೆಕೆಂಡ್ ರೌಂಡ್ ಕೂಡ ಹೊಡೆದ್ಬಿಟ್ಟಿದ್ವಿ, 2 ಮತ್ತು 0 ಆಗಿದೆ. ಡ್ಯಾಮೇಜ್ ಕೂಡ ಕೊಟ್ಟಿಲ್ಲ, 0 ಡ್ಯಾಮೇಜ್ ಇದೆ. ನಂದು 432 ಡ್ಯಾಮೇಜ್ ಇದೆ. ಸೊ ನಾವು ಕಷ್ಟ ಮಾಡಿದಾಗೆಲ್ಲ ಇದು 2 ಗನ್ ಆಡೋದು, ಯಾಕೆಂದರೆ ನಮಗೆ ಟ್ಯಾಪ್ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದು 2 ಗನ್ನಲ್ಲಿ ಆಡ್ತೀವಿ. ಅವನು ತುಂಬ ಚೆನ್ನಾಗಿ ಆಡ್ತಾನೆ. ಸೊ ನೀವು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ಬೋದು. ಇನ್ನು ಅವನ ಜೊತೆನೇ ಜಾಸ್ತಿ ಆಡ್ತೀನಿ. CS ಆಗಿರ್ಬೋದು, ಇಲ್ಲ BR ಆಗಿರ್ಬೋದು, ಯಾವುದೇ ಥರದ ಗೇಮ್ ಆಗಿರ್ಬೋದು, ಅವನ ಜೊತೆನೇ ಜಾಸ್ತಿ ಆಡ್ತೀನಿ ಇನ್ನು.
ಸೊ ಫೈನಲಿ 3ನೇ ರೌಂಡ್ ಕೂಡ ಹೊಡೆದಿದ್ದೀವಿ. ಸೊ 3-0 ಆಗಿದೆ. ಇಮೋಜಿ ಕೂಡ ಆಗ್ತಾ ಇದ್ದಾನೆ, ಬೇಜಾರಾಗಿರೋ ಇಮೋಜಿ. ಹಾಗೆ ಇವಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು, ವರ್ಧಾ -1 ಗೇಮರ್ ಅಂತ. ಒಂದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ 3-0 ಯಾರು ಗೆಲ್ತಾರೆ ಅಂತ ನೋಡೋಣ. ಸೊ ಈ ಜಾಗದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಹಿಂದೆಯಿಂದನೂ ಬರ್ಬೋದು, ಮುಂದೆಯಿಂದನೂ ಬರ್ಬೋದು, ಹೇಳೋಕ್ಕಾಗಲ್ಲ ಯಾವ ಥರ ಬರ್ತಾನೆ ಅಂತ. ಇಲ್ಲೇ ಬಂದ. ಸೊ 4ನೇ ರೌಂಡ್ ಕೂಡ ಹೊಡೆದಿದ್ದೀವಿ. ಇವನು ಯಾಕೆ ಈ ಥರ ಹೊಡೆಸ್ಕೊತಾ ಇದ್ದಾನೆ ಅಂತ ಗೊತ್ತಿಲ್ಲ. ಈಗ 4-0 ಆಗಿದೆ. ಹಾಗೆ ಮುಂದೆ ಹೋಗೋಣ. ನೀವು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟೆಡ್ ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಸ್ಕ್ರಿಪ್ಟೆಡ್ ಅಲ್ಲ. ಅವನ ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಈ ವಿಡಿಯೋ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಅಂತೀನಿ, ಯೂಟ್ಯೂಬ್ ಚಾನಲಲ್ಲೂ ಈ ವಿಡಿಯೋ ಬರುತ್ತೆ, ನೋಡಿ. ಸ್ಕ್ರಿಪ್ಟೆಡ್ ಆಗಿದ್ರೆ ಅಯ್ಯೋ ಹೊಡೆದಾಕ್ಬಿಟ್ಟ. ಲಾಲ್ ಇಮೋಟ್ ಬೇರೆ ಆಗ್ತಿದ್ದಾನೆ. ಸೊ 4-1 ಆಗಿದೆ. ಈಗ ಇಮೋಟ್ ಹಾಕ್ಬಿಟ್ರೆ ನಾವು ಬಿಟ್ಬಿಡ್ತೀವ, ಚೆಚ್ಚಿ ಕೆಡುತ್ತಾ ಇರೋದೇ ಅಣ್ಣನ. ಸೊ ಇಮೋಟ್ ಹಾಕೋ ತನಕ ಒಂಥರ ಆಟ, ಆದರೆ ಇಮೋಟ್ ಹಾಕಾದ್ಮೇಲೆ ಒಂದು ಆಟ. ಸೊ ಕೋಪ ಅಂತಲ್ಲ, ಬಟ್ ಅದೊಂಥರ ಇರಿಟೇಟ್ ಆಗುತ್ತೆ ಇಮೋಟ್ ಹಾಕ್ಬಿಟ್ರೆ. ಸೊ ಆಡಲೇಬೇಕು, ಇವ್ನು ಮುಂದೆ ಗೆಲ್ಲೇಬೇಕು, ಇವನಿಗೆ ವಾಪಸ್ ಇಮೋಟ್ ಹಾಕಬೇಕು ಅಂತ ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ಹೊಡೆದ್ಬಿಡ್ತೀವಿ. ಸೊ ಈ ಮ್ಯಾಚ್ ಗೆಲ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ, ಫೈನಲಿ ಒಂದು ಹ್ಯಾಮರ್ ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದಾನೆ ಗನ್ನಿಗೆ. ನಾನು ಯಾವುದು ಹೊಡಿದಲ್ಲೇ ಈ ಥರ ಹೊಡಿತಾ ಇದ್ದೀನಿ. ಸೊ ಈಗ 5-1 ಆಗಿದೆ. ಸೊ ನಾವು 8 ರೌಂಡ್ಸ್ದು ಮ್ಯಾಚ್ ಇಟ್ಕೊಂಡು ಆಡ್ತಾ ಇದ್ದೀನಿ. ಸೊ ಇವಾಗ 5-1 ಆಗಿದೆ. ನಾನು 8 ರೌಂಡ್ಸ್ ಮ್ಯಾಚ್ ಇಟ್ಕೊಂಡು ಆಡ್ತಾ ಇದ್ದೀನಿ. ಈಗ ಆಪೋಸಿಟಲ್ಲಿ ಅವನು ಕೂಡ ತುಂಬ ಸಿಟ್ಟ ಇರ್ತಾನೆ, ಬಟ್ ನಾನು ಇಮೋಟೆಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕೆಂದರೆ ಅವನು ನನ್ನ ಫ್ರೆಂಡೇ. ಸೊ ಅವನಿಗೆ ಬೇಜಾರಾಗ್ಬಿಡುತ್ತೆ ಅಂತೇಳಿ ನಾನು ಇಮೋಟ್ ಹಾಕೋಕ್ಕೆ ಹೋಗಲ್ಲ. ಸೊ ಈ ರೌಂಡಲ್ಲಿ ಹಾಕ್ತೀನಿ. ಯಾಕೋ ಮೂಮೆಂಟ್ ಸ್ಪೀಡ್ ಹಿಂಗೆ ತುಂಬ ಸ್ಪೀಡಾಗಿ ಹೋಗುತ್ತೆ. ಸ್ವಲ್ಪ ಫ್ರೀ ಆಗೋಣ, ಅಣ್ಣ ಎಲ್ಲಿದ್ದಾನೆ ನೋಡೋಣ. ಇಲ್ಲಿ ಬಚ್ಚಿಟ್ಕೊಂಡು ಹೊಡಿತವ್ರು.
ಸ್ವಲ್ಪ ಹೀಲಾಗೋಣ. ಅವನು ತುಂಬ ಆಟ ಆಡಿಸ್ಬಿಟ್ಟ. ಈಗ ಬರಲಿ ಅಣ್ಣಂಗೆ, ಈಗ ನನಗೆ ನಾನೇನು ಮಾಡೋಕ್ಕಲ್ಲ. ಅವನು ತಪ್ಪು, ಅದು ಅವನು ಕೆಳಗಡೆ ಬಿದ್ದುಬಿಟ್ಟ. ಸೊ ನಾನು ಹೊಡೆದ್ಬಿಟ್ಟೆ. ಸೊ ಈಗ ಫೈರ್ ಮಾಡಬೇಕಾದ್ರೆ ಅಥವಾ ಮುಂದೆ ಎನಿಮಿ ಇದ್ದಾಗ ಸ್ವಲ್ಪ ಏನಾರು ಮಾತಾಡೋಕ್ಕಾಗಲಿ ಏನಾರು ಹೇಳ್ಬೇಕಾಗಲಿ ಮಧ್ಯಕ್ಕೆ ನಿಲ್ಲಿಸ್ಬಿಡ್ತೀನಿ. ಅದು ಕಾನ್ಸಂಟ್ರೇಟ್ ಫುಲ್ ಅದ್ರ ಮೇಲೆ ಹೋಗ್ಬಿಡುತ್ತೆ, ಗೇಮ್ ಆಡೋದ್ರ ಮೇಲೆ. ಸೊ ಹಂಗಾಗಿ ಸೊ ಇವಾಗ 6-1 ಆಗಿದೆ. ನೆಕ್ಸ್ಟು ರೌಂಡ್ ಹೊಡಿತೀವ ಸೊ ಏನಾಗುತ್ತೆ ಅಂತ ನೋಡಬೇಕು. ಸೊ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನ್ನಲ್ಲಿ. ಈ ಮ್ಯಾಚ್ ಯಾಕೋ ನನಗೆ ಅವನು ಅಪ್ಲೋಡ್ ಮಾಡಲ್ಲ ಅಂತಲೇ ಅನ್ನಿಸ್ತಿದೆ. ಯಾಕೆ ಅಂದರೆ ಈ ಮ್ಯಾಚ್ ಇಷ್ಟು ಹೀನಮಾನವಾಗಿ ಸೋತ್ಬಿಟ್ಟಿದ್ದಾನೆ. ಈ ಮ್ಯಾಚ್ ಯಾಕೋ ಅಪ್ಲೋಡ್ ಮಾಡೋದು ಡೌಟು. ಇಲ್ಲೇ ಬಂದಿದ್ದಾನೆ ಕೂಡ. 7-1 ಕೂಡ ಆಗಿಬಿಟ್ಟಿದೆ. ಇಲ್ಲಿ ನಾನು ಆರಾಮಾಗಿ ಹೊಡಿತಾ ಇದ್ದೀನಿ. 7-1 ಆಗಿದೆ. ನೋಡೋಣ ಲಾಸ್ಟ್ ರೌಂಡು. ನಾನು ತುಂಬ ಆ್ಯಕ್ಚುಲಿ ಈಗ ಎಲ್ಲ ಅಟ್ಟಾಡಿಸ್ಕೊಬಂದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೀಗ. ನೋಡೋಣ ಈ ಸತಿ ಹೊಡಿತಾನೆ ಅಂತ ಅನಿಸುತ್ತೆ. ಯಾಕೆಂದರೆ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಬಿಟ್ಕೊಡೋಕ್ಕೆ ಚಾನ್ಸ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಗ್ಲೂವಲ್ಲಿ ಹಾಕೊಂಡೆ ಹೋಗ್ತೀನಿ, ಇಲ್ಲಿದ್ದೀನಿ ಅಂತ ಗೊತ್ತಾಗಲಿ. ಅವನು ಬರ್ತಾಯಿದ್ದಾನೆ, ರಶ್ ಮಾಡ್ಕೊಂಡು ಬರ್ತಾಯಿದ್ದಾನೆ. ಡಬಲ್ ಫೈರ್ ಆಗ್ತದೆ. ನಾನು ಆ್ಯಕ್ಚುಲಿ ಡಬಲ್ ಫೈರ್ ಮಾಡಲ್ಲ, ನಿಮಗೆ ಹಂಗೆ ಅನ್ನಿಸ್ಬೋದು. ನಾನು 2 ಬುಲೆಟ್ ಖಾಲಿ ಆದರೆ ನಾನು ಇದನ್ನು ನಿಂತ್ಕೊಂಡು ಆಡ್ತಾ ಇದ್ದಾನೆ. ಫೈನಲಿ ಲಾಸ್ಟ್ ರೌಂಡ್ ಕೂಡ ಹೊಡೆದಿದೆ, ಮೂವಿಯ ಕೂಡ ಆಗಿದೆ. ಸೊ 8-1 ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.